ಬಂದ್ವಿ, ಯಾಕೋ ಡಿಸಪಾಯಿಂಟ್ ಆಯಿತು ನೋಡಿ. ಚೆನ್ನಾಗಿದೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅಪ್ಪುವಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಇವಳು ಬರ್ಡೇ ಅಂತ, ಸೊ ಅದು ಬೇರೆ ಆಷಾಢ ಅಂತ ಏನೋ ಒಂದು ಹೆಣ್ಣು ದೇವ್ರಿಗೆ ಹೋದರೆ ಒಳ್ಳೇದಲ್ವಾ ಈಗೆಲ್ಲನೂ. ಹಾಗಾಗಿ ಆಷಾಢದಲ್ಲಿ ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ, ಪ್ಲಸ್ ಇವತ್ತು ಇವಳು ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ ಅಂತ ನಾವು ಹೋಗ್ತಾ ಇದ್ದೀವಿ ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ, ಬನಶಂಕರಿಗೆ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಆಗಿದೆ ಗೈಸ್. ಹೇಳ್ಬೋದು ನಾನು ಬೆಳಗ್ಗೆ ಅಂತ, ವಾತಾವರಣ ಹಂಗಿದೆ, ಬಟ್ ಆದರೆ ಮಧ್ಯಾಹ್ನ. ಸೊ ಬನ್ನಿ ಬನಶಂಕರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಗ್ತಾ ಇದ್ದೀವಿ ಈಗ ಬನಶಂಕರಿಗೆ ಹೋಗಿ. ಅಲ್ಲಿ ಆಷಾಢ ಅಲ್ವಾ, ಎಷ್ಟು ಕ್ಯೂ ಇರುತ್ತೆ, ಎಷ್ಟು ರಶ್ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನೋಡೋಣ. ಬೇರೆ ಕಡೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಮೈಸೂರಲ್ಲಂತೂ ಒಂದು ಬೆಳಗ್ಗೆ ನಿಂತರೆ ಸಂಜೆ ಆಗುತ್ತೆ, ಸೊ ಆಗಲ್ಲ. ನಮ್ಮ ಪಾಪುನ ಹಿಡ್ಕೊಂಡು ಪ್ಲಸ್ ನಮಗೂ ನಿಂತ್ಕೊಂಡು ಇರೋಕ್ಕಾಗಲ್ಲ ಬೆಳಗ್ಗೆಯಿಂದ ಸಂಜೆ ತನಕ. ಸೊ ಹಾಗಾಗಿ ನಿಂತ್ಕೊಂತೀಯ. ಸೊ ಹಾಗಾಗಿ ಇಲ್ಲೇ ಬನಶಂಕರಿ ಅಮ್ಮಗಾದ್ರೂ ಹೋಗ್ಬೇಡ ಅಂತ ಬನಶಂಕರಿಗೆ ಹೋಗ್ತಾ ಇದ್ದೀವಿ. ಸೊ ಹೊರಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನೈಟು ಸೆಲೆಬ್ರೇಷನ್ ಮಾಡಿ ಸರ್ಪ್ರೈಸ್ ಕೊಟ್ಟು ಎಲ್ಲ ಮಲಗೋ ಅಷ್ಟರಲ್ಲಿ 1 ಗಂಟೆ 2 ಗಂಟೆ ಆಗಿತ್ತು. ಹಾಗಾಗಿ ಬೆಳಗ್ಗೆನೂ ಲೇಟ್ ಆಯಿತು. ಎದ್ದೇಳಿ ಟಿಫನ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿ ಆಗೋ ಅಷ್ಟರಲ್ಲಿ. ಸೊ ಈಗ 1 ಗಂಟೆ ಆಗಿದೆ ಟೈಮು. ಈಗ ಹೊರಡ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಹೋಗ್ತೀವಿ, ಎಷ್ಟು ಗಂಟೆಗೆ ದರ್ಶನ ಮಾಡ್ಕೊಳ್ತೀವಿ, ಯಾವಾಗ ವಾಪಸ್ ಬರ್ತೀವಿ ನೋಡೋಣ. ಬೈಕ್ ಬರುತ್ತೆ ನಮ್ಮಪ್ಪ ರೋಡ್ನಾಗೆ ಕರ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ ಅವನ್ನ. ಇಲ್ಲಿ ಏನಾದರೂ ಏನು ಓಡಾಡಲ್ಲ, ಓಕೆ, ಬಟ್ ಆದರೆ ರೋಡಿಗೆ ಹೋದ ತಕ್ಷಣ ಅವ್ನು ಫುಲ್ಲು ಎಗರ್ತಾನೆ. ಬರೀ ಇಂಥವೇ ಅವನು ತಿಂದ್ಕೊಂಡು. ಅದು ಕೂಡ ಐಸ್ ಕ್ರೀಮ್ ನೆನ್ನೆಯಿಂದ ಬರೀ ಐಸ್ ಕ್ರೀಮ್ ತಿಂದ್ಕೊಂಡು ಜೀವನ ಮಾಡೇನೆ, ಊಟ ಮಾಡಿಲ್ಲ. ಆಂಟಿ ದುಮ್ಮಲ್ಗೆ ಹೆಂಗೆ 40 ರೂಪಾಯಿ ಮಳ, 40 ರೂಪಾಯಿ ನಾಳೆ ಹಬ್ಬ. ನಾಳೆ ಶುಕ್ರವಾರ ಅಲ್ಲ ಕಣೆ, ಸಾರಿ ಗುರುವಾರ. ಏನಬ್ಬ ಆಂಟಿ? ಅರೋಹರ ನಾಳೆನಾ? ಈಗ ನಾವು ಬನಶಂಕರಿ ಬಂದಿದ್ದೀವಿ. ಸೊ ಫೈನಲ್ ಆಗಿ ತೋರಿಸ್ತಾ ಇದೆಯಪ್ಪ, ಬನಶಂಕರಿ ಬಂದಿದ್ದೀವಿ. ಈಗ ನಮ್ಮ 4 ಮಾಡಿಕೊಡಿ. ಹಾಂ. ಸೊ ಈಗ ಹೂವು ನೋಡಿ ಮಲ್ಲಿಗೆ ಹೂವು ತಗೋಬೇಕು ಅಂತ ಅನಿಸ್ತು, ಹಾಗಾಗಿ ಮಲ್ಲಿಗೆ ಹೂವು ತಗೊಳ್ತಾ ಇದ್ದೀವಿ. ಇನ್ನೇನು ದೇವಸ್ಥಾನದ ಮುಂದೆನೇ ಇದ್ದೀವಿ. ದೇವಸ್ಥಾನದ ಮುಂದೆ ಇಲ್ಲಿಗೆ ಯಾವಾಗಲೂ ಬನಶಂಕರಿಗೆ ಬಂದರೆ ಏನು ಸ್ಪೆಷಲ್ಲು ಅಂದರೆ, ನೋಡಿ ಚೆನ್ನಾಗಿದ್ದಾವೆ. 40 ರೂಪಾಯಿ ಒಂದು ಮಳ. ಬನಶಂಕರಿಗೆ ಬಂದರೆ 40 ರೂಪಾಯಿ ಒಂದು ಮಳ. ಬನಶಂಕರಿಗೆ ಬಂದರೆ ಏನು ಜಾಸ್ತಿ ಅಂದರೆ ಹೂವು, ಫ್ರೆಶ್ ವೆಜಿಟೇಬಲ್ಸು, ಹಣ್ಣು, ತರಕಾರಿ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಈಗ ಏನಾರ ಐತೇನೆ ಮುಡ್ಕಮ್ಮಕ್ಕೆ ಸೊಟ್ಟ ಹೋಗೈತೆ ಅಂತ. ಸೊ ಎಷ್ಟು ದಿನ ಆಗಿತ್ತು ನಾನಂತೂ ಮಲ್ಲಿಗೆ ಹೂವು ಮುಡ್ಕೊಂಡು, ಭಾಳ ದಿನ ಆಗಿತ್ತು. ಅವಳೆ ಹಾಂ ಓಕೆ ಡನ್. ಏನು ಸಾಕಾಗ ಅಪ್ಪನ್ನ ಇಂಥ ಕಡೆ ಎಳ್ಕೊಂಡು ಓಡಾಡೋದು ಸಿಕ್ಕಾಬಟ್ಟೆ ಕಷ್ಟ. ಗಾಡಿಗಳು ಹಂಗೆ ಮೂವ್ ಆಗಿಬಿಡ್ತವೆ. ಬಿಡು, ಇವತ್ತು ಯಾಕೋ ಇಲ್ಲೆಲ್ಲ ಜಾಸ್ತಿ ಇಲ್ಲ ಕಣೆ ಅಲ್ವಾ? ದೇವಸ್ಥಾನನಾ? ಅಲ್ಲ ಜನ ಇಲ್ವಲ್ಲಿ, ಯಾಕೆ ಹಿಂಗೆ ಬಂದ್ವಿ ನಾವು? ಮಧ್ಯಾಹ್ನ ಕ್ಲೋಸಾ? ಎಷ್ಟು ಗಂಟೆಗಂತೆ? ಬಂದ್ವಿ. ಬರೋ ಅಷ್ಟರಲ್ಲಿ ಎಷ್ಟು ಗಂಟೆ? 2:30ನಾ? 2:30 ಆಯಿತು. 2:30ಗೆ ಕ್ಲೋಸ್ ಇದೆ. 4:15ಗೆ ಓಪನ್ ಆಗೋದಂತೆ ದೇವಸ್ಥಾನ. ಈಗ ಏನು ಮಾಡೋದು ಅಂತ ನಿಜ ಗೊತ್ತಿಲ್ಲ. ಪ್ರಸಾದ ಓಪನ್ ಇದೆ, ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಬಂದ್ವಿ, ಯಾಕೋ ಡಿಸಪಾಯಿಂಟ್ ಆಯಿತು. ಈಗ ಬನಶಂಕರಿ ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. 4 ಗಂಟೆ ತನಕ ಇಲ್ಲೇ ವೆಯ್ಟ್ ಮಾಡಿ 4 ಗಂಟೆ ತನಕ ಇಲ್ಲೇ ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡೇ ಹೋಗೋದಾ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಜೊತೆಗೆ ಭಾಳ ದಿನಗಳಾದಮೇಲೆ ಬಂದಿದ್ದೀವಿ. ಪದೇ ಏನೂ ಬರಲ್ವಲ್ಲ, ಆಷಾಢ ಮಾಸ ಬೇರೆ. ಮತ್ತು ಹಂಗೆ ನಿಂಬೆಹಣ್ಣು ಆರತಿ ಬೆಳಗ್ಗೆ ಹೋಗ್ಬಿಡೋಣ ವೆಯ್ಟ್ ಮಾಡಿ. ದೇವಸ್ಥಾನಕ್ಕಂತಲೇ ಬಂದಿದ್ವಿ, ವೆಯ್ಟ್ ಮಾಡ್ಕೊಂಡು ಹೋಗೋಣ ಅಂತ.
ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ವೆಯ್ಟ್ ಮಾಡಿ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ಅಷ್ಟೇ. ಈಗ 4 ಗಂಟೆ ತನಕ ವೆಯ್ಟ್ ಮಾಡಬೇಕು. ಈಗ ಒಂದು ರೌಂಡ್ ಹೋಗಿ ಜ್ಯೂಸು ಅದೇನಾರ ಕುಡ್ಕೊಬಂದ್ವಿ, ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ. ಸೊ ಈಗ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು, ಹಾಗಾಗಿ ಕೂತು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಫೈನಲಿ ದೇವಸ್ಥಾನ ಓಪನ್ ಆಯಿತು. 4 ಗಂಟೆಗೆಲ್ಲನೂ ಓಪನ್ ಮಾಡ್ತಾರೆ ಅಂತ ಹೇಳಿದರು. ಸೊ ಈಗ ಓಪನ್ ಮಾಡಿದರು, ಹಾಗಾಗಿ ಹೊರಗಡೆ ಬಂದು ದೇವಸ್ಥಾನಕ್ಕೆ ಅಂದರೆ ನಿಂಬೆಹಣ್ಣು ಆರತಿ ಬೆಳಗಿ. ಇಲ್ಲಿದ್ದು ವಿಶೇಷನೇ ಅದು, ಬನಶಂಕರಿ ಅಮ್ಮಂಗೆ ನಿಂಬೆಹಣ್ಣು ಆರತಿ ಬೆಳಗ್ತಾರೆ ಮತ್ತು ಬೆಲ್ಲದ ಆರತಿ ಬೆಳಗ್ತಾರೆ, ಎಲ್ಲನೂ ಬೆಳಗ್ತಾರೆ. ತುಂಬ ಜಾಸ್ತಿ ಫೇಮಸ್ ಅಂದರೆ ನಿಂಬೆಹಣ್ಣು ಆರತಿ ಬೆಳಗ್ತಾರೆ. ಸೊ ಹಾಗಾಗಿ ಪ್ರತಿ ಸಾರಿ ಬಂದಾಗಲೂ ನಾನು ಕೂಡ ನಿಂಬೆಹಣ್ಣು ಆರತಿ ಬೆಳಗ್ತೇನೆ. ಸೊ ಹಾಗಾಗಿ ಈ ಟೈಮ್ ಕೂಡ ನಿಂಬೆಹಣ್ಣು ಆರತಿ ಬೆಳಗನ ಅಂತ ತಗೊಂಡೆ. ಇದು ಕೂಡ ಒಂದು ಪ್ಲೇಟ್ಗೆ 40 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಈ ರೀತಿ ಒಂದು 2 ನಿಂಬೆಹಣ್ಣು ಯೂಸ್ ಮಾಡಿಕೊಂಡು 2.5 ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಮನೆಯಿಂದನೂ ಎಲ್ಲನೂ ನಾವು ತಂದು ಈ ರೀತಿ ರೆಡಿ ಮಾಡಿಕೊಂಡು ಮಾಡ್ಬೋದು. ಪ್ಲೇಟ್ಗಳನ್ನೆಲ್ಲ ತೊಗೊಂಡು ಬಂದು ಆರಾಮ್ಸೆ ತುಂಬ ಜಾಸ್ತಿ ಎಲ್ಲ ಹರಕೆ ಮಾಡ್ಕೊಂಡಿರ್ತಾರಲ್ಲ, ಇಷ್ಟು ದೀಪ ಹಚ್ತೀವಿ ಆ ಥರ ಎಲ್ಲನೂ. ಸೊ ಅವರೆಲ್ಲನೂ ಮನೆಯಿಂದನೇ ತೊಗೊಂಡು ಬಂದು ರೆಡಿ ಮಾಡಿಕೊಂಡು ಇಲ್ಲಿ ಬಂದು ರೆಡಿ ಮಾಡಿಕೊಂಡು ದೀಪಗಳನ್ನೆಲ್ಲನೂ ಬೆಳಗ್ತಾರೆ. ಸೊ ಇನ್ನು ಕೆಲವೊಬ್ಬರು ಇನ್ನೇನು ಬೆಲ್ಲದ ದೀಪ ಎಲ್ಲ ಮಾಡ್ತಾರೆ, ಆರತಿ ಎಲ್ಲ ಮಾಡ್ತಾರೆ. ಸೊ ನಾವು ಇದೇ ಥರ ಅಂದರೆ ಮನೆಯಿಂದ ಯಾವತ್ತೂ ತೊಗೊಂಡೋಗಿ ರೆಡಿ ಮಾಡಿಕೊಂಡು ಮಾಡಿಲ್ಲ. ಆರಾಮ್ಸೆ ಮನೆಯಲ್ಲಿ ನಿಂಬೆಹಣ್ಣಿತ್ತು ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡ್ವಿ. ಬಟ್ ಆದರೆ ಎಲ್ಲನೂ ಕ್ಯಾರಿ ಮಾಡಬೇಕು ಅಂತ ಮಾಡಲಿಲ್ಲ ಅಷ್ಟೇ, ತೊಗೊಂಡೋಗಲಿಲ್ಲ. ಇಲ್ಲೇ ಹೋಗಿ ತೊಗೊಂಡು ಆರತಿ ಮಾಡಿಕೊಂಡು ಬರೋಣ ಅಂತ. ಸೊ ಈಗ ಫೈನಲ್ ಆಗಿ ದೇವಸ್ಥಾನದೊಳಗೆ ಬಂದು ಈಗ ಫೈನಲಿ ದೀಪಗಳನ್ನೆಲ್ಲ ಹಚ್ಕೊಂಡು ಈಗ ಅಮ್ಮನವ್ರ ಹತ್ರ ಹೋಗಿ ಏನೋ ಒಂಥರ ಸಮಾಧಾನ. ದೇವಸ್ಥಾನಕ್ಕೆ ಹೋದರೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ತುಂಬ ಸಮಾಧಾನ ಆಗುತ್ತೆ ಮನಸ್ಸಲ್ಲಿ. ಅಂದರೆ ಏನೋ ಒಂಥರ ನಿರಾಳ ಅಂತ ಅನಿಸುತ್ತೆ ಹೋದರೆ. ಏನೇ ಇದ್ದರೂ ಮನಸ್ಸೊಳಗೆ ದೇವಸ್ಥಾನಕ್ಕೆ ಹೋದಾಗ ತುಂಬ ಸಮಾಧಾನ ಅಂತ ಅನಿಸುತ್ತೆ, ಹೋಗಿ ಬಂದಾಗ ತುಂಬ ಸಮಾಧಾನ ಅಂತ ಅನಿಸುತ್ತೆ. ಆಮೇಲೆ ಇದ್ದಿದ್ದೆ. ಬಟ್ ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ವೈಬೇ ಒಂಥರ ಕಾಮ್ ಕೂಲ್ ಸಮಾಧಾನ ಒಂಥರ ಫೀಲ್ ಬರುತ್ತೆ. ಸೊ ಅಲ್ಲಿ ಮೇಯ್ನ್ ದೇವಸ್ಥಾನಕ್ಕೆ ಅಂದರೆ ಅಮ್ಮನವ್ರಿಗೆ ಆರತಿ ಮಾಡಿಕೊಂಡು ಈ ಕಡೆ ದೇವಸ್ಥಾನಗಳಿದೆ, ಇಲ್ಲೂ ಕೂಡ ಆರತಿ ಮಾಡಿ ಅದಾದಮೇಲೆ ದೀಪಗಳನ್ನೆಲ್ಲನೂ ಇಲ್ಲೇ ಇಡಬೇಕು. ಈ ಕಡೆ ದೇವ್ರ ಮುಂದೆ ಎಲ್ಲನೂ ಅರೇಂಜ್ ಮಾಡಿದ್ದಾರೆ ದೀಪಗಳನ್ನೆಲ್ಲನೂ ಇಡೋಕ್ಕೆ. ಅಂದರೆ ಇಲ್ಲಾಂದರೆ ಎಲ್ಲಿ ಬೇಕಾದ್ರೂ ಅಲ್ಲೇ ಇಟ್ಟರೆ. ಸೊ ಹಾಗಾಗಿ ನೀಟಾಗಿ ಇಲ್ಲೆಲ್ಲನೂ ರೆಡಿ ಮಾಡಿದ್ದಾರೆ. ಇದಕ್ಕೇನು ನೋಡ್ತಾ ಇದ್ದಾರೆ, ಇದೆಲ್ಲನೂ ದೀಪಗಳನ್ನ ಬೆಳಗಿ ಇಲ್ಲಿ ತಂದು ಇಡೋದು. ಮುಂಚೆ ಎಲ್ಲ ಅಂದರೆ ಅಡಿಕೆ ಪಟ್ಟೆ ಇರುತ್ತಲ್ವ, ಸೊ ಆ ಒಂದು ಪ್ಲೇಟಲ್ಲಿ ಇಟ್ಕೊಡ್ತಾಯಿದ್ರು. ಈಗೆಲ್ಲನೂ ಈ ರೀತಿ ಸಿಲ್ವರ್ ಪ್ಲೇಟ್ಗಳಲ್ಲೇ ಇಟ್ಕೊಡ್ತಾರೆ. ಇದನ್ನು ತೊಗೊಂಡೋಗಿ ವಾಪಸ್ ನಾವು ಅಂಗಡಿಯವ್ರಿಗೆ ಕೊಡಬೇಕಲ್ವ. ಸೊ ಹಾಗಾಗಿ ದೀಪಗಳನ್ನ ಮಾತ್ರ ಇಲ್ಲಿಟ್ಟು, ಮುಂಚೆ ಆ ಥರ ಎಲೆಯಲ್ಲಿ ಕೊಡ್ತಿರೋದ್ರಿಂದ ಎಲ್ಲನೂ ಸೀದಾ ತಂದು ಹೀಗೆ ಇಟ್ಟು ಹೋಗ್ತಾಯಿದ್ವಿ. ಈ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲೊಂದು ಕಲ್ಲಿದೆ. ಸೊ ಭಕ್ತಾದಿಗಳು ಬಂದು ಅವರವ್ರ ಪ್ರಶ್ನೆಗಳನ್ನ ಅವರವ್ರ ಕಷ್ಟಗಳನ್ನ ಹೇಳ್ಕೊಂಡು ಕೇಳ್ತಾರೆ ಆನ್ಸರ್ಗಳನ್ನ. ಅಂದರೆ ಆಗತ್ತಾ ಆಗಲ್ವಾ ಅನ್ನೋ ಥರ, ಲೇಟಾಗಿ ಆಗುತ್ತಾ ಬೇಗ ಆಗುತ್ತಾ ಅನ್ನೋ ಥರ. ಸೊ ಇಲ್ಲೊಂದು ಕಲ್ಲಿದೆ, ಅದನ್ನು 2 ಕೈಯಲ್ಲೂ ನಾವು ಕೈ ಮುಗಿದು ಕಲ್ಲನ್ನ ಇಟ್ಕೊಂಡ್ರೆ ಬೇಗ ಕೈ ಕೂಡಿದ್ರೆ ಕೆಲಸ ಆಗತ್ತೆ ಅಂತ. ಸೊ ಬನಶಂಕರಿಯಿಂದ ಇವಾಗ ಜಸ್ಟ್ ಬಂದಾಯ್ತು. ಈಗ ಟೈಮ್ ಬಂದು 6:30 ಆಗಿದೆ. ಈಗ ಫೈನಲ್ ಆಗಿ ಬಂದಾಯ್ತು. ಈಗ ನನ್ನ ಔಟ್ಫಿಟ್ ಇದು ಹಾಕೊಂಡಿದ್ದೆ, ಎಲ್ಲರೂ ನೋಡಿರ್ತಾರೆ. ನಮ್ಮ ನಿಶ್ಚಿತಂದ್ರೆ ಇದು ಹಾಕೊಂಡಿದ್ದು. ನಾನಂತೂ ಈ ಬಟ್ಟೆ ಹಾಕೊಂಡು 4 ವರ್ಷ ಅಂತೂ ಆಗೈತೆ, 3ರಿಂದ 4 ವರ್ಷ ಅಂತೂ ಆಗೈತೆ ಈ ಡ್ರೆಸ್ ಹಾಕೊಂಡು. ಯಾಕೋ ಗೊತ್ತಿಲ್ಲ, ಚೆನ್ನಾಗಿ ಅನಿಸ್ತಾ ಇರ್ಲಿಲ್ಲ. ಬಟ್ ಈ ಸರಿ ಹಾಕೊಂಡಾಗ ನನ್ಗೆ ಇಷ್ಟ ಆಗ್ತೈತೆ. ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗೈತೆ ಅಂತ ಅನ್ಸ್ತೈತೆ. ಇಷ್ಟ ದಿನ ಯಾಕೋ ಚೆನ್ನಾಗಿಲ್ಲ ಅಂತ ನಾನು ಈ ಡ್ರೆಸ್ನೇ ಹಾಕೊಂತ ಇರ್ಲಿಲ್ಲ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ನೆಕ್ಸ್ಟ್ ಕೂಡ ಒಂದು ಪ್ಲಾನ್ ಇದೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ಒಂದು ಬೇರೆ ಔಟ್ಫಿಟ್ ಅಲ್ಲಿ ಕಾಣಿಸ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ವಿಡಿಯೋ ಈಗಲೇ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.